ಆದರೆ ಅವ್ರಿಗೇನಾದರೂ ಈಗ ಅರ್ಜೆಂಟಾಗಿ ಮಾಡೋಕ್ಕಾಗಲಿಲ್ಲ ಅಂದರೆ ಏನಾದರೂ ರೆಂಟೆಡ್ ಬಿಲ್ಡಿಂಗಲ್ಲಿ ಮಾಡ್ತಕ್ಕಂಥದ್ದು ಅವಶ್ಯಕತೆಯನ್ನು ಶಾಸಕರ ಜೊತೆಗೆ ಚರ್ಚೆ ಮಾಡಿ ಇಲಾಖೆಯವ್ರ ಜೊತೆಗೆ ಚರ್ಚೆ ಮಾಡಿ ನಾವು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಓಕೆ, ಈಗ ಶೂನ್ಯ ವೇಳೆದ ತಕ್ಷಣ ಸಭಾಧ್ಯಕ್ಷರೇ ಒಂದು ಸೆಕೆಂಡ್ ಸಭಾಧ್ಯಕ್ಷರೇ ನಿಲ್ಲಿ ಸಭಾಧ್ಯಕ್ಷರೇ ನಿಲ್ಲಿ, ಎಲ್ಲರಿಗೂ ಅವಕಾಶ ಮಾಡಿ ಕೊಡ್ತೇವೆ. ನಿಲ್ಲಿ, ಕೂತ್ಕೊಳ್ಳಿ ಬೆಂಬಲಿಗರೇ ಕೂತ್ಕೊಳ್ಳಿ. ಲಿಖಿತ ಮೂಲಕ ಉತ್ತರಿಸುವಂತಹ ಪ್ರಶ್ನೆಗಳು ಮಂಡಿಸುವುದು ದಿನಾಂಕ 14/12/2023 9ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 120 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಓಕೆ, ಈಗ ಶೂನ್ಯ ವೇಳೆ ಶರ್ತ್ ಎಲ್ಲಿ? ಈಗ ನಿಮ್ಮ ಕೊಡ್ತೇನೆ ಗಂಭೀರವಾದ ಕರೆ ಎಲ್ಲ ಗಂಭೀರವೇ ಇಲ್ಲಿ ಮಾತಾಡೋದು ಗಂಭೀರ. ನಾನು ಹೇಳ್ದು ಕೇಳಿ ಈಗ ಕೊಡ್ತೇವೆ. ಈಗ ನೀವು ಬಹುಶಃ ಅತಿ ಒಂದು ಪ್ರಮುಖವಾದ ವಿಚಾರ ಇನ್ನೊಬ್ರು ಹತ್ಯೆ ನಿನ್ನೆ ಆಗಿದೆ ಪ್ರಶ್ನೆ ತಗೊಂಡಿದ್ದೀರಿ, ಅದು ಕೂಡ ಸೇರಿಸಿದ್ದೇನೆ. ಅದರಲ್ಲಿ ನಮ್ಮ ಪ್ರತಿಪಕ್ಷ ನಾಯಕರು ಇಬ್ಬರು ಕೂಡ ಕೊಟ್ಟಿದ್ದಾರೆ. ಈ ಫಸ್ಟ್ 3-0 ಅವರು ತೆಕ್ಕೊಂಡು ಅದನ್ನು ಮಾತಾಡಿ ಅಲ್ಲಿ ಹೇಳ್ತೇನೆ. ಮಾತಾಡ್ಲಿಕ್ಕೆ ಅವಕಾಶ 24 ಗಂಟೆ ಒಳಗಡೆ ಅದೇ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. 24 ಆಯ್ತು, ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ನೋಡಿ. ಸಭಾಧ್ಯಕ್ಷರೇ ನೀವು ಯಾಕೆ ಅರ್ಥ ಮಾಡಿದ್ರೆ ಪ್ರಸ್ತಾಪ ಮಾಡ್ತೀನಿ ಅಲ್ಲ, ಇಲ್ಲಿ ಪ್ರಸ್ತಾಪ ಒಂದು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪದ ವಿಷಯ ಅವಕಾಶ ಕೊಡ್ತೇನೆ. ಬೇರೆಯವರು ಕೂಡ ಕೊಟ್ಟವರಿದ್ದಾರೆ. ಅಲ್ಲ, ಇದು ಗಂಭೀರವಾದ ವಿಚಾರ ಎಲ್ಲ ಚರ್ಚೆ ಆಗುವಂತದ್ದು. ಈಗ ಬಸವನಗೌಡ ಪಾಟೀಲ್ ಯತ್ನಾಳ್. ಸನ್ಮಾನ್ಯ ಅಧ್ಯಕ್ಷರೇ, ಅವಕಾಶಕ್ಕಾಗಿ ವಂದನೆಗಳು. ರಾಜ್ಯದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಡಿವೈಎಸ್ಪಿಗಳ ವರ್ಗಾವಣೆ 1 ವರ್ಷದ ಅವಧಿ ನಿಗದಿಪಡಿಸಲಾಗಿದೆ. ಒಂದು ಜಾಗದಲ್ಲಿ ವರ್ಗಾವಣೆಗೊಂಡ ಕರ್ತವ್ಯಕ್ಕೆ ಹಾಜರಾಗುವ ಸದರಿ ಅಧಿಕಾರಿಗಳು ಠಾಣೆಯ ಸರಹದ್ದಿನ ಸಮಗ್ರ ಮಾಹಿತಿ ಪಡೆದು ಕ್ರಿಮಿನಲ್ಗಳ ಬಗ್ಗೆ, ಗುಂಡಾಗಳ ಬಗ್ಗೆ ಗುರುತಿಸಿ ಅವರನ್ನು ಮಟ್ಟ ಹಾಕುವುದರೊಳಗೆ ಅವರು 1 ವರ್ಷದ ಅವಧಿಯು ಮುಗಿಯುವ ಕಾರಣ ಅವರು ಅಲ್ಲಿಂದ ವರ್ಗಾವಣೆ ಮಾಡಲಾಗುತ್ತಿದೆ. ಇದರಿಂದ ಅಧಿಕಾರಿಗಳಿಗೆ ತೊಂದರೆಯಾಗುವುದರ ಜೊತೆಗೆ ಕ್ರಿಮಿನಲ್ ಹಾಗೂ ಗುಂಡಾಗಳ ಮಟ್ಟ ಹಾಕಲು ಸಾಧ್ಯವಾಗುತ್ತಿಲ್ಲ. ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿದ್ದ 16A ನಿಯಮವನ್ನು ರದ್ದುಪಡಿಸುವ ಮೂಲಕ PSI ಹಾಗೂ ಪೊಲೀಸ್ ಪೇದೆಗಳಿಗೆ ಅಂತರ್ ಜಿಲ್ಲಾ ವರ್ಗಾವಣೆ ಅವಕಾಶ ನಿರಾಕರಿಸಲಾಗಿದೆ. ಇದರಿಂದಾಗಿ ಪತಿ ಪತ್ನಿ ಪ್ರಕರಣದಲ್ಲಿ ವರ್ಗಾವಣೆ ಅವಕಾಶ ಇಲ್ಲದೆ ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಸರ್ಕಾರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಡಿವೈಎಸ್ಪಿಗಳ ವರ್ಗಾವಣೆಗೆ ನಿಗದಿಪಡಿಸಿರುವ 1 ವರ್ಷಗಳ ಕಾಲಾವಧಿಯನ್ನು 2 ವರ್ಷಗಳಿಗೆ ವಿಸ್ತರಿಸಿ ಆದೇಶ ಹೊರಡಿಸುವುದರ ಮೂಲಕ ಈ ಹಿಂದೆ ನಿಯಮವನ್ನು ಮರುಸ್ಥಾಪನೆ ಮಾಡಿ ಅಂತರ್ ಜಿಲ್ಲಾ ವರ್ಗಾವಣೆ ಅವಕಾಶ ಕಲ್ಪಿಸಲು ಕ್ರಮ ಕೈಗೊಳ್ಳಬೇಕೆಂದು ಈಗ ಶೂನ್ಯ ವೇಳೆಯಲ್ಲಿ ಸಮಸ್ಯೆ ಪ್ರಸ್ತಾವ ಮಾಡಿದ್ರೆ ಆಯ್ತು. ಸರ್ಕಾರ ಮಾನ್ಯ ಅಧ್ಯಕ್ಷರೇ, ಇವು ಎರಡೂ ಅವರು ಎತ್ತಿರುವಂತಹದ್ದು ಸರ್ಕಾರದ ಪಾಲಿಸಿ ಸಬ್ಜೆಕ್ಟು. ಆದ್ರೂ ಏನೋ ತಾವು ಯತ್ನಾಳ್ ಅವ್ರ ಮೇಲೆ ವಿಶೇಷ ಪ್ರೀತಿಯಿಂದ 0 ಅವರಲ್ಲಿ ಪಾಲಿಸಿ ಇಶ್ಯೂ ತಾವು ಕೊಟ್ಟಿದ್ದೀರಿ. ಆದ್ರೂ ಅಡ್ಡಿ ಇಲ್ಲ ಮಂತ್ರಿ. ಈಗ ಅವ್ರು ಹೇಳಿ 2 ವಿಚಾರ ಚರ್ಚೆ ಬೇಡ. ಸಚಿವರೇ, ಅವರಿಗೂ ವಿಶ್ವೇಶ್ವರ ಹೆಗಡೆ ಅವರಿದ್ದಾಗ ಯಾವುದು ನೋಡ್ತಿದ್ದಿಲ್ಲ, ರೋಲಿಂಗ್ ಅಡ್ದೇ ಹೊಡಿತಿದ್ರಿ. ಈಗ ಅವ್ರಿಗೂ ನಮ್ ಕೊಟ್ಟಾರ, ಯಾಕೆ ನೋಡಿದೀರಾ ನೀವು? ಸಮಜಾಯಿಸಿ ಕೊಡಕ್ ಮಂತ್ರಿ ಇಲ್ಲಿ 2 ವಿಷಯ ರದ್ದುಪಡಿಸಿದಾರಂತೆ ಪ್ರಸ್ತಾವ ಮಾಡಿದ್ದಾರೆ. 2 ವಿಷಯ ಎತ್ತಿದ್ದಾರೆ. 2ನ್ನೂ ಸರ್ಕಾರ ಸಕಾರಾತ್ಮಕವಾಗಿ ಪರಿಶೀಲಿಸ್ತಾ ಇದ್ದೇವೆ. 2ಕ್ಕೂ ಸಕಾರಾತ್ಮಕವಾಗಿನೇ ಉತ್ತರ ಕೊಟ್ಟಿದ್ದೇವೆ. 1 ರಿಂದ 2 ವರ್ಷ ಮಾಡುವಂತಹದ್ದು ಹಿಂದೆ ಸರ್ಕಾರ ಇತ್ತು 2 ವರ್ಷ ಮೊದಲಿಗೆ. ಆದ್ರೆ ಬಹುಶಃ ಹಿಂದೆ ಇತ್ತೀಚಿನ ಬಿಜೆಪಿ ಅಲ್ಲ, ಅದಕ್ಕೆ ಹಿಂದೆ ಇದ್ದಾಗ 1 ವರ್ಷಕ್ಕೆ ಮೊಟಕು ಮಾಡಿದೆ, ಸುಮಾರು 7-8 ವರ್ಷದ ಹಿಂದೆ. ನಮ್ಮ ಆಲೋಚನೆನೂ 2 ವರ್ಷ ಸೂಕ್ತ ಅಂತ, ಆದ್ರೆ ಪರಿಶೀಲನೆಯಲ್ಲಿದೆ. ನಾನು ಮಾಡ್ತೀವಿ 2 ವರ್ಷ ಅಂತ ಹೇಳ್ತಾ ಇಲ್ಲ, ಆದ್ರೆ ಸೂಕ್ತ ಅನ್ನೋದು ಅಭಿಪ್ರಾಯ ಸರ್ಕಾರದಲ್ಲಿ ಇದೆ. ಆದ್ರೆ ಪಾಲಿಸಿ ಡಿಸಿಷನ್ ಅದನ್ನ ವಿಚಾರ ಮಾಡ್ತೇವೆ. 2ನೇದು ಪತಿ ಪತ್ನಿ ಪ್ರಕರಣದಲ್ಲಿ ಅಂತರ ಜಿಲ್ಲೆಗೆ ವರ್ಗಾವಣೆಗೆ ಅವಕಾಶ ಕೊಡಬೇಕು ಅಂತ ಪೊಲೀಸರಿಗೆ ಹೇಳಿದ್ದಾರೆ. ಈಗಾಗಲೇ ಅದಕ್ಕೂ ಕೂಡ ತಿದ್ದುಪಡಿಯಾಗಿ ಪೊಲೀಸ್ ಸಿಬ್ಬಂದಿ ಪತಿ ಪತ್ನಿ ಪ್ರಕರಣದಲ್ಲಿ ಅಂತರ್ ಜಿಲ್ಲೆ ವರ್ಗಾವಣೆಗೆ ಅವಕಾಶ ಮಾಡಿಕೊಟ್ಟಿದೆ ಸಭಾಧ್ಯಕ್ಷ. AR ಕೃಷ್ಣಮೂರ್ತಿ. ಚರ್ಚೆ ಬೇಡ. 1 ಇಯರ್ ಆರ್ ಮ್ಯಾಕ್ಸಿಮಮ್. ಅಧ್ಯಕ್ಷರೇ, ಅದು ನಂಗೆ ಗೊತ್ತಿರೋ ಪ್ರಕಾರ ಯಾರಿಗೆ ಮಿನಿಮಮ್ 1 ಇಯರ್ ಅಂತ ಇರೋದು. ನನಗೆ ಕೇಳ್ತಾ ಇದ್ದೀರಾ? ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ ಕೇಳ್ತಾ ಇದ್ದೀರಾ? ಸರ್ಕಾರ ಕೇಳ್ತಾ ಇದ್ದೀನಿ. ಒಬ್ಬ ಯಾರೇ ಅಧಿಕಾರಿ ಕನಿಷ್ಠ 1 ವರ್ಷ ಇರಬೇಕು ಅಂತ ಇದೆಯೋ, ಗರಿಷ್ಠ 1 ವರ್ಷ ಇರಬೇಕು ಅಂತ ಇದೆ? ಕನಿಷ್ಠ. ಮತ್ತೆ
ಆ 1 ವರ್ಷಕ್ಕೆ ಯಾಕೆ ಮಾಡ್ತಾ ಇದೀವಿ ನಾವು ಅಂತ. ನಿಜ ನಿಜ. AR ಕೃಷ್ಣಮೂರ್ತಿ ಅವರೇ, ನಮಗ್ ನಾವೇ ಕೇಳ್ಕೋಬೇಕು ಈ ಪ್ರಶ್ನೆಯನ್ನ. ನಾವೆಲ್ಲರೂ ವಿ ಆರ್ ಆಲ್ ಪಾರ್ಟಿ ಟು ಇಟ್. ವಿ ಆರ್ ಆಲ್ ಪಾರ್ಟಿ ಟು ಇಟ್. ಮೊದಲೆಲ್ಲ ನಾವಿದ್ದಾಗ 2 ವರ್ಷ ಇತ್ತು, ಆಮೇಲೆ ಜಾರ್ಜ್ ಅವ್ರು ಬಂದ್ಮೇಲೆ 1 ವರ್ಷ ಮಾಡಿದ್ರು. AR ಕೃಷ್ಣಮೂರ್ತಿ ಆಗಿದೆ ಅಂತ ಹೇಳಿದ್ರೆ ಒಂದೊಂದು ವರ್ಷಕ್ಕೆ ಚೇಂಜ್ ಮಾಡೋದು ಒಳ್ಳೇದಲ್ಲ. ಮಾನ್ಯ ಅಧ್ಯಕ್ಷರೇ, ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ 3 ತಾಲೂಕು ಅಲ್ಲ, ಈಗ ನೀವು ಅದೇ ಸಂಶಯ ಪ್ರಸ್ತಾವ ಮಾಡಿ. ಕ್ರೀಡಾ ನೆಲ ಸಮಸ್ಯೆ ಅಲ್ಲ, ನಮ್ಮ ಕ್ಷೇತ್ರ 3 ತಾಲೂಕು ಒಳಪಡುತ್ತೆ. ಮಾನ್ಯ ಅಧ್ಯಕ್ಷರೇ, ನಾನು ಯಳಂದೂರು ತಾಲೂಕಿನಲ್ಲಿ ಕ್ರೀಡಾಂಗಣ